ಹನುಮ ಧ್ವಜ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈತ್ರಿ ಪಕ್ಷದ ನಾಯಕರು ಜಂಟಿಯಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರ ವಿರುದ್ಧ ತಮ್ಮ ಮುನಿಸನ್ನ ಹೊರಹಾಕಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಹೊಂದಾಣಿಕೆಯಾದರೂ ಕೂಡ ಎಚ್ಡಿಕೆಯನ್ನ ಬಿಜೆಪಿ ನಾಯಕರು ಒಪ್ಪಿಕೊಳ್ತಾ ಇಲ್ವಾ? ಎಚ್ಡಿಕೆ ಬರ್ತದ ಹಾಗೆ ಪ್ರತಿಭಟನೆಯನ್ನ ಬಿಟ್ಟು ಹೊರಟಿದ್ದಾರೆ ನಾರಾಯಣಗೌಡ ಮತ್ತು ಪ್ರೀತಂ ಗೌಡ. ಕುಮಾರಸ್ವಾಮಿ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳಿಕ್ಕೆ ಅವರಿಗೆ ಮನಸ್ಸಿಲ್ವಾ? ಆ ಕಾರಣಕ್ಕಾಗಿ ವೇದಿಕೆಯಿಂದ ಹೊರಕ್ಕೆ ಹೋದ್ರಾ ಅನ್ನೋ ಪ್ರಶ್ನೆ ಈ ಸಂದರ್ಭದಲ್ಲಿ ಮನೆ ಮಾಡ್ತು. ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನ ಬಹಿರಂಗವಾಗಿಯೇ ನಾರಾಯಣಗೌಡ ವಿರೋಧಿಸಿದ್ದು ಕೂಡ ಅಲ್ಲಿ ಕಾಣಸಿಗುತ್ತೆ. ಮಂಡ್ಯದವರೆಗೂ ಪಾದಯಾತ್ರೆಯಲ್ಲಿ ಬಂದು ಡಿಸಿ ಕಚೇರಿ ಮುಂದೆ ಸೇರ್ಕೊಂಡ್ರು. ಆದರೆ ಯಾವಾಗ ಕುಮಾರಸ್ವಾಮಿ ಅವರ ಆಗಮನ ವೇದಿಕೆ ಮೇಲೆ ಆಯ್ತು, ಅಲ್ಲಿಂದ ಪ್ರೀತಂ ಗೌಡ ಅವರು ಕೂಡ ಎಕ್ಸಿಟ್ ಆಗ್ತಾರೆ, ನಾರಾಯಣಗೌಡ ಅವರು ಕೂಡ ಎಕ್ಸಿಟ್ ಆಗ್ತಾರೆ. ಅವರಿಬ್ಬರಿಗೂ ಕೂಡ ಕುಮಾರಸ್ವಾಮಿ ಅವರ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ಳಿಕ್ಕೆ ಸುತಾರ ಮನಸ್ಸಿದ್ದ ಹಾಗೆ ಕಾಣ್ತಿರಲಿಲ್ಲ. ಅದರ ಎಫೆಕ್ಟ್ ಪ್ರತಿಭಟನೆಯಲ್ಲೂ ಕೂಡ ಮುನಿಸು ಹೊರಕ್ಕೆ ಬಂತು. ಹೈಕಮಾಂಡ್ ಮಟ್ಟದಲ್ಲಿ ಹೊಂದಾಣಿಕೆಯಾಗಿದೆ. ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರ ಜೊತೆಗೆ ಒಗ್ಗಟ್ಟಾಗಿ ಹೋಗಬೇಕು, ಆ ಮೂಲಕವಾಗಿ ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತಹ ಗುರಿಯನ್ನ ಹೈಕಮಾಂಡ್ ನಾಯಕರು ಇಟ್ಕೊಂಡಿದ್ದಾರೆ. ಆದರೆ ಸ್ಥಳೀಯ ಮಟ್ಟದಲ್ಲಿ ಬೇಸರಗಳು ಇನ್ನೂ ಹಾಗೇ ಇದೆ, ಮುನಿಸು ಹಾಗೇ ಇದೆ. ಅದು ಅಲ್ಲಲ್ಲಿ ಈಗ ಸ್ಫೋಟಗೊಳ್ತಾ ಇರೋದನ್ನು ಕೂಡ ಗಮನಿಸಬಹುದಾಗಿದೆ. ಇವತ್ತಿನ ಈ ಕಾರ್ಯಕ್ರಮ ಅದಕ್ಕೊಂದು ಸಾಕ್ಷಿಯಾಗಿ ಕಾಣಿಸ್ತು. ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದ ಡಿಸಿ ಕಚೇರಿಯ ಮುಂಭಾಗದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನಾ ಸ್ಥಳದಲ್ಲಿ ಆ ವೇದಿಕೆಯನ್ನ ಹಂಚಿಕೊಳ್ಳಿಕ್ಕೆ ಬರ್ತಾರೆ. ಅವರು ವೇದಿಕೆಗೆ ಆಗಮಿಸುತ್ತಿದ್ದ ಹಾಗೆ ನಾರಾಯಣಗೌಡ ಅವರು ಇರ್ತಾರೆ ಅದೇ ವೇದಿಕೆಯಲ್ಲಿ, ಪ್ರೀತಂ ಗೌಡ ಅವರು ಕೂಡ ಅದೇ ವೇದಿಕೆಯಲ್ಲಿ ಇರ್ತಾರೆ. ಯಾವಾಗ ಕುಮಾರಸ್ವಾಮಿ ಬರ್ತಾರೋ ಅಲ್ಲಿಂದ ಅವರು ಹೊರಟೋಗ್ತಾರೆ. ನೋಡ್ತಾ ಇದ್ರಿ ಎರಡು ದೃಶ್ಯದಲ್ಲಿ ಕೂಡ. ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಬರೋದಕ್ಕೂ ಮೊದಲು ಎಲ್ಲರೂ ಕೂಡ ವೇದಿಕೆಯಲ್ಲಿ ಇರ್ತಾರೆ. ಪ್ರೀತಂ ಗೌಡ ಆದಿಯಾಗಿ, ನಾರಾಯಣಗೌಡ ಅವರ ಆದಿಯಾಗಿ. ಯಾವಾಗ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ವೇದಿಕೆಯ ಮೇಲೆ ಅಂತ ಗೊತ್ತಾಗುತ್ತೋ ಅಲ್ಲಿಂದ ಅವರು ಮಾತು ಮುಗಿಸಿ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಅದರ ಪರಿಣಾಮ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇದ್ರಿ, ಅಲ್ಲಿ ಪ್ರೀತಂ ಗೌಡನೂ ಇಲ್ಲ, ನಾರಾಯಣಗೌಡನೂ ಇಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಎಲ್ಲವೂ ಕೂಡ ಆದ್ರೂ ಕೂಡ ಲೋಕಲ್ ಲೆವೆಲ್ ಅಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲೂ ಕೂಡ ಮುನಿಸು ಸ್ಫೋಟವಾಗಿದೆ. ಇದನ್ನ ಯಾರು ಗಮನಿಸಲ್ಲ ಅನ್ಕೊಂಡಿರಬಹುದು. ಏನಾಯ್ತು ಎಕ್ಸಾಕ್ಟ್ ಆಗಿ ಅಲ್ಲಿ? ಖಂಡಿತ ದಿವ್ಯ, ರಾಷ್ಟ್ರ ಮಟ್ಟದಲ್ಲೇ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಹೊಂದಾಣಿಕೆಯಾಗಿದೆ. ಮೈತ್ರಿ ಪಕ್ಷಗಳಾಗಿ ಘೋಷಣೆ ಆಗಿರುವಂಥದ್ದು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವಿಬ್ರು ಒಟ್ಟಿಗೆ ಕಾಂಪೀಟ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಈ ಒಂದು ಕೆರಗೋಡು ಧ್ವಜ ವಿವಾದ ಏನು ಸಂಬಂಧಪಟ್ಟಂತೆ ಆ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ಜೊತೆಯಲ್ಲೇ ಹೋರಾಟ ಮಾಡಿದೆ ಕಳೆದ 2 ದಿನಗಳಿಂದಲೂ ಕೂಡ. ಇವತ್ತು ಸಹ ಈ ಇಬ್ರು ನಾಯಕರು ಒಟ್ಟಿಗೆ ಒಂದೇ ಒಂದು ಮೆರವಣಿಗೆಯಲ್ಲಿ ಕೂಡ ಕಾಣಿಸ್ಕೊಂಡ್ರು, ಜೊತೆಯಲ್ಲೇ ಕೂಡ ನಡ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಪ್ರೀತಂ ಗೌಡ ಮತ್ತೆ ನಾರಾಯಣಗೌಡ ಕೆರಗೋಡಿನಿಂದ ಮಂಡ್ಯದ ಡಿಸಿ ಕಚೇರಿಯವರು ಕೂಡ ಪ್ರತಿಭಟನಾಕಾರರ ಜೊತೆ ಹೆಜ್ಜೆ ಹಾಕ್ತಾರೆ. ಮಂಡ್ಯದಲ್ಲಿ ಪ್ರತಿಭಟನೆಯ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ. ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವರು ಆಗ್ತಾನೆ ಆಗಮಿಸ್ತಾರೆ. ಆ ವೇಳೆಯಲ್ಲಿ ಭಾಷಣ ಮಾಡ್ತಿದ್ದಂಥವರು ಪ್ರೀತಂ ಗೌಡರು ಎಲ್ಲರೂ ಕೂಡ ಸ್ವಾಗತ ಕೋರ್ತಾರೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಸ್ವಾಗತವನ್ನು ಕೂಡ ಪ್ರೀತಂ ಗೌಡ ಕೋರಲ್ಲ. ಜೊತೆಗೆ ಅವರ ಭಾಷಣ ಮುಗಿದಂಥ ಬಳಿಕವಾಗಿ ಏಕಾಏಕಿ ನಾರಾಯಣಗೌಡರು ಮತ್ತೆ ಪ್ರೀತಂ ಗೌಡರು ಇಬ್ಬರು ಕೂಡ ವೇದಿಕೆಯಿಂದ ಇಳಿದು ಹೋಗ್ತಾರೆ. ಒಂದ್ ಕಡೆ ನಾರಾಯಣಗೌಡರು ಜೆಡಿಎಸ್ ತೊರೆದು ಬಿಜೆಪಿಯನ್ನು ಸೇರ್ಪಡೆ ಆಗಿದ್ರು, ಇನ್ನೊಂದು ಕಡೆ ಹಾಸನದಲ್ಲಿ ನೇರ ಎದುರಾಳಿಯಾಗಿ ಪ್ರೀತಂ ಗೌಡ ಮತ್ತೆ ಜೆಡಿಎಸ್ನವರು ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ಹೊಂದಾಣಿಕೆ ಆಗೋಕ್ಕೆ ಕೆಲವೊಂದು ಕಡೆ ಭಿನ್ನಾಭಿಪ್ರಾಯಗಳು ತಲೆದೂರ್ತಾ ಇದ್ದಾವ ನಿಟ್ಟಿನಲ್ಲಿ ಈ ಒಂದು ವೇದಿಕೆ ಉತ್ತರ ಕೊಟ್ಟಿರುವಂಥದ್ದು. ದಿವ್ಯ, ಓಕೆ ರೋಹಿತ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀನಿ.